ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಲ್ಲಿ ವಿಜ್ಞಾನಿಗಳ ಸರಣಿ ರಾಜೀನಾಮೆ ತೀವ್ರ ಆತಂಕ ಮೂಡಿಸಿದೆ. ಗಗನಯಾನದಂತಹ ದೇಶದಾದ್ಯಂತ ಮಹತ್ವದ ಯೋಜನೆಗಳ ನಡುವೆಯೇ ಇತ್ತೀಚಿನ ತಿಂಗಳುಗಳಲ್ಲಿ ಬರೋಬ್ಬರಿ 100 ರಿಂದ 120 ಮಂದಿ ಅನುಭವಿ ವಿಜ್ಞಾನಿಗಳು ಇಸ್ರೋ ತೊರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಕೇಂದ್ರ ಬಾಹ್ಯಾಕಾಶ ಇಲಾಖೆ ಜುಲೈ 14ರಂದು ಆಂತರಿಕ ಸುತ್ತೋಲೆಯೊಂದನ್ನು ಹೊರಡಿಸಿದ್ದು, ರಾಷ್ಟ್ರೀಯ ಮಹತ್ವದ ಯೋಜನೆಗಳಲ್ಲಿರುವ ಗ್ರೂಪ್ ಎ ಸಿಬ್ಬಂದಿಯ ರಾಜೀನಾಮೆ ಹಾಗೂ ವಿಆರ್ಎಸ್ ಅರ್ಜಿಗಳನ್ನು ಸದ್ಯಕ್ಕೆ ಅಂಗೀಕರಿಸಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಿಂದಲೇ ಸುಮಾರು 80 ಮಂದಿ ಹಾಗೂ ತಿರುವನಂತಪುರದ ವಿಎಸ್ಎಸ್ಇಯಿಂದ 20ಕ್ಕೂ ಹೆಚ್ಚು ವಿಜ್ಞಾನಿಗಳು ಹೊರನಡೆದಿದ್ದಾರೆ. ಇವರಲ್ಲಿ LVM-3 ಯೋಜನೆಯ ನಿರ್ದೇಶಕ ವಿಕ್ಟರ್ ಜೋಸೆಫ್ ಹಾಗೂ ಚಂದ್ರಯಾನ-3 ಲ್ಯಾಂಡಿಂಗ್ ಪ್ರಕ್ರಿಯೆಯ ರೂವಾರಿ ಆದಿತ್ಯ ರಾಳಪಲ್ಲಿ ಅವರಂತಹ ಹಿರಿಯ ವಿಜ್ಞಾನಿಗಳು ಸೇರಿರುವುದು ಕಳವಳಕ್ಕೆ ಕಾರಣವಾಗಿದೆ. ಇನ್ಮುಂದೆ ಇಂತಹ ಅಧಿಕಾರಿಗಳ ರಾಜೀನಾಮೆ ತೀರ್ಮಾನವನ್ನು ಇಸ್ರೋ ಕೇಂದ್ರಗಳ ಮುಖ್ಯಸ್ಥರ ಬದಲಾಗಿ ನೇರವಾಗಿ ಬಾಹ್ಯಾಕಾಶ ಇಲಾಖೆಯೇ ಕೈಗೊಳ್ಳಲಿದೆ. ಈ ಬೆಳವಣಿಗೆಯ ಬಗ್ಗೆ ಮಾತನಾಡಿರುವ ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಉದ್ಯೋಗಿಗಳ ನಿರ್ಗಮನ ಯಾವುದೇ ಸಂಸ್ಥೆಯಲ್ಲಾದರೂ ಸಹಜ ಪ್ರಕ್ರಿಯೆ. ಒಬ್ಬರು ಹೊರಹೋದರೆ ಅವರ ಜವಾಬ್ದಾರಿಯನ್ನ ಮತ್ತೊಬ್ಬರಿಗೆ ವಹಿಸಲಾಗುತ್ತದೆ. ಇದರಿಂದ ಸಂಸ್ಥೆಯ ಪ್ರಮುಖ ಯೋಜನೆಗಳಿಗೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಸ್ರೋ ಇತಿಹಾಸದಲ್ಲಿ 2012 ರಿಂದ 2024 ನಡುವೆ ಸುಮಾರು 700 ಮಂದಿ ಉದ್ಯೋಗಿಗಳು ಸಂಸ್ಥೆ ತೊರೆದಿದ್ದರೂ ಈಗಿನ ಗಗನಯಾನದ ಅವಧಿಯಲ್ಲಿ ಹಿರಿಯ ವಿಜ್ಞಾನಿಗಳ ಕೊರತೆ ಎದುರಾಗದಂತೆ ಸರ್ಕಾರ ಈ ಹೊಸ ಮಾರ್ಗಸೂಚಿ ತಂದಿದೆ. ದೇಶದ ಪ್ರತಿಷ್ಠಿತ ಇಸ್ರೋ ಸಂಸ್ಥೆಯಿಂದ ಹಿರಿಯ ವಿಜ್ಞಾನಿಗಳು ಹೀಗೆ ಹೊರಹೋಗುತ್ತಿರುವುದಕ್ಕೆ ನಿಮ್ಗೇನನ್ಸುತ್ತೆ? ಸರ್ಕಾರದ ಈ ಹೊಸ ನಿಯಮ ಸರಿಯಾಗಿದೆಯೇ? ಕಾಮೆಂಟ್ ಮಾಡಿ ತಿಳಿಸಿ.